ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ, ನಿನ್ನೆ ಗುರುವಾರ ಇದ್ದಿದ್ದರಿಂದ ಮನೇಲಿ ರಾಘವೇಂದ್ರ ಸ್ವಾಮಿಯವ್ರ ಸೇವೆನ ತುಂಬಾ ಸರಳವಾಗಿ ಮಾಡಿ ನಾನು ನಂಜನಗೂಡಿಗೆ ಹೋಗಿ ರಾಘವೇಂದ್ರ ಸ್ವಾಮಿಯವ್ರ ದರ್ಶನನ ಮಾಡಬೇಕು ಅಂತ ಅಂದ್ಕೊಂಡು ನಂಜನಗೂಡಿಗೆ ಹೋಗಿ ರಾಘವೇಂದ್ರ ಸ್ವಾಮಿಯವ್ರ ದರ್ಶನನ ಮಾಡಿ ಬಂದೆ. ತುಂಬ ಚೆನ್ನಾಗಿ ರಾಘವೇಂದ್ರ ಸ್ವಾಮಿಯವರ ದರ್ಶನ ಆಯಿತು. ಮಠದಲ್ಲಂತೂ ವಿಪರೀತ ಜನ, ಭಕ್ತಾದಿಗಳ ಸಂಖ್ಯೆ ಅಂತೂ ತುಂಬಾ ಹೆಚ್ಚಾಗಿತ್ತು. ಒಂದು 10 ನಿಮಿಷ ಕೂಡ ನಾವು ಒಂದು ಕಡೆ ಕೂತ್ಕೊಳ್ಳೋದಕ್ಕೂ ಆಗ್ತಿರ್ಲಿಲ್ಲ. ಸೇವೆ ಮಾಡೋರು, ಹೆಜ್ಜೆ ನಮಸ್ಕಾರ ಮಾಡೋರು, ಮತ್ತು ಬೆಲ್ಲದ ದೀಪದ ಆರತಿನ ಮಾಡೋ ಅಂಥವ್ರು, ತುಪ್ಪದ ದೀಪನ ಹಚ್ಚೋವಂಥವ್ರು, ಈ ರೀತಿ ಭಕ್ತಾದಿಗಳು ತುಂಬ ಸಂಖ್ಯೆಯಲ್ಲಿ ಇದ್ದರು. ಒಂದು ಕಡೆ ಸಪ್ರೇಟಾಗಿ ಕೂತ್ಕೊಳ್ಳೋಣ ಅಂತ ಅಂದರೂ ಆಗ್ತಿರ್ಲಿಲ್ಲ, ಜನಗಳು ಹೆಚ್ಚಾಗಿದ್ದರಿಂದ. ಅಂತೂ ಎಷ್ಟೇ ಜನ ಇದ್ದರೂ ರಾಘವೇಂದ್ರ ಸ್ವಾಮಿಯವ್ರ ದರ್ಶನ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಾಯಿತು. ಸ್ವಲ್ಪ ಬೇಸರ, ಯಾಕಂತ ಅಂದರೆ ಈ ಹಿಂದೆ ಒಂದು 4 ಬಾರಿ ನಂಜನಗೂಡಿಗೆ ಹೋಗಿ ಬಂದಿದ್ದೆ. ಆವಾಗೆಲ್ಲ ನನ್ನ ಜೊತೆ ನನ್ನ ಮಗಳಿದ್ಲು. ಇದೇ ಮೊದಲನೇ ಸಲ 5ನೇ ಬಾರಿ ರಾಘವೇಂದ್ರ ಸ್ವಾಮಿಯವ್ರನ್ನ ನೋಡೋದಕ್ಕೆ ಅಂತ ಹೋದಾಗ ನಾನು ಒಬ್ಬಳೇ ಹೋಗಿದ್ದು. ಮನಸ್ಸಿಗೆ ಅನ್ನಿಸ್ತಾನೆ ಇತ್ತು ಲಾಸ್ಟ್ ವೀಕಿಂದ ಹೋಗಿ ರಾಘವೇಂದ್ರ ಸ್ವಾಮಿಯವ್ರನ್ನ ನೋಡಬೇಕು ಅಂತ. ಹಾಗಾಗಿ ನಿನ್ನೆ ಹೋಗಿ ನೋಡ್ಕೊಂಡು ಬಂದೆ. ಮತ್ತು ನನಗಾದ ಅನುಭವನ ತಿಳಿಸ್ಬೇಕು ಅಂತ ಅಂದರೆ, ಹೋದ ತಕ್ಷಣ ರಾಯರನ್ನ ನೋಡ್ತಾ ಅದೇನೋ ಒಂದು ರೀತಿ ಕಣ್ಣೀರು ತುಂಬಾ ಬರ್ತಿತ್ತು. ಕಾರಣ ಏನೂ ಗೊತ್ತಿಲ್ಲ. ಯಾಕಂತ ಅಂದರೆ ಅದೇ ಆಂಜನೇಯ ಸ್ವಾಮಿಯವ್ರನ್ನ ನೋಡಿದಾಗ ಫಸ್ಟು ನಮಗೇನು ಕಣ್ಣಲ್ಲಿ ನೀರು ಬರಲಿಲ್ಲ. ರಾಘವೇಂದ್ರ ಸ್ವಾಮಿಯವ್ರ ಮುಂದೆ ನಿಂತಾಗ ನಮಗೆ ಅರಿವಿಲ್ದಾಗೆ ಕಣ್ಣಲ್ಲಿ ನೀರು ತುಂಬಾ ಬರ್ತಿತ್ತು. ಅಂದರೆ ರಾಯರು ನಮಗೆ ಎಷ್ಟು ಕನೆಕ್ಟ್ ಆಗಿರ್ತಾರೆ ಮತ್ತು ಎಷ್ಟು ಅಪಾರವಾದ ಪ್ರೀತಿನ ತೋರಿಸಿರ್ತಾರೆ ಅಂತ ಅಂದರೆ, ಅವ್ರ ಮುಂದೆ ನಿಂತ್ಕೊಂಡ್ರೆ ಸಾಕು ಕಣ್ಣೀರು ಹಾಗೆ ಬರ್ತಿತ್ತು. ಸುಮ್ಮನೆ ಕಣ್ಣೀರು ಬರೋದಕ್ಕೆ ಸಾಧ್ಯ ಇಲ್ಲ. ಆದರೆ ಅವ್ರ ಮುಂದೆ ನಿಂತಾಗ ಭಕ್ತಿ ಅನ್ನೋದು ಹೆಚ್ಚಾದಾಗ, ಅವ್ರನ್ನ ನೋಡಿದ ತಕ್ಷಣ ನಾವು ಅವ್ರಿಗೆ ಕನೆಕ್ಟ್ ಆಗಿರ್ತೀವಲ್ವ, ಅಪಾರವಾದ ಒಂದು ಪ್ರೀತಿನ ರಾಯರು ನನಗೆ ಕೊಡ್ತಾನೆ ಬಂದಿದ್ದಾರೆ. ಹಾಗಾಗಿ ಅವ್ರನ್ನ ನೋಡಿದ ಕೂಡಲೇ ನನಗೆ ಅರಿವಿಲ್ದ ಹಾಗೆ ಕಣ್ಣಲ್ಲಿ ನೀರು ಬಂತು. ಒಂದು 7-8 ನಿಮಿಷ ಅವ್ರ ಮುಂದೆ ನಿಂತು ಅವ್ರ ದರ್ಶನನ ಮಾಡಿದೆ. ಅದಾದಮೇಲೆ ಎಷ್ಟು ಬಾರಿ ಪ್ರದಕ್ಷಿಣೆ ನಮಸ್ಕಾರನ ಮಾಡೋದು ಅನ್ನೋ ಒಂದು ಗೊಂದಲದಲ್ಲೇ ಇದ್ದೆ. ಒಂದು 5 ಬಾರಿ ಮಾಡೋಣ, 3 ಬಾರಿ ಮಾಡೋಣ ಅಂತ ಹೇಳಿಬಿಟ್ಟು ಆಮೇಲೆ ರಾಯರಿಗೆ ಹೇಳಿದೆ, ಸ್ವಾಮಿ ಎಷ್ಟು ಬಾರಿ ಪ್ರದಕ್ಷಿಣೆ ನಮಸ್ಕಾರನ ನನ್ನ ಕೈಲಿ ಮಾಡಿಸ್ತೀರಾ ಅಷ್ಟು ಬಾರಿ ನಾನು ಮಾಡ್ತೀನಿ ಅಂತ ಹೇಳಿ ಗುರುಸ್ತೋತ್ರನ ಹೇಳ್ತಾ ಪ್ರದಕ್ಷಿಣೆ ನಮಸ್ಕಾರನ ಒಂದು 5 ಬಾರಿ ಮಾಡಿದೆ. ಅಷ್ಟರಲ್ಲಿ ನಾನು ಒಂದು ಮನಸ್ಸಲ್ಲಿ ಅಂದ್ಕೊಳ್ತಾನೆ ಇದ್ದೆ, ಸ್ವಾಮಿ ನನಗೇನಾದರೂ ಒಂದು ಮಿರಾಕಲ್ ಮಾಡಬಾರ್ದಾ ನೀವು ಮಾಡಿ ಅಂತ ಹೇಳಿ. ಅದೇ ಸಮಯಕ್ಕೆ ಸರಿಯಾಗಿ ನಾನು ಒಂದು ಸ್ವಲ್ಪ ದಿನಗಳ ಹಿಂದೆ ರಾಯರ ಹತ್ರ ಏನೋ ಒಂದು ಕೇಳ್ಕೊಂಡಿದ್ದೆ. ಅದು ನಾನು ಒಂದು 3ನೇ ಬಾರಿ ಪ್ರದಕ್ಷಿಣೆ ನಮಸ್ಕಾರನ ಮಾಡುವಾಗ ನಾನೇನು ಕೇಳ್ಕೊಂಡಿದ್ದೆ ಸ್ವಲ್ಪ ದಿನಗಳ ಹಿಂದೆ, ಅದನ್ನು ಅಲ್ಲೇ 3ನೇ ಬಾರಿ ಪ್ರದಕ್ಷಿಣೆ ಮಾಡುವಾಗಲೇ ಈಡೇರಿಸ್ಕೊಟ್ಬಿಟ್ರು. ತುಂಬ ಖುಷಿ ಆಯಿತು. ಮತ್ತು ಮಾತೇ ಬರಲಿಲ್ಲ ಅಲ್ಲಾದ ಅನುಭವದಿಂದ. ಓ ಸ್ವಾಮಿ ಅಂತ ಹೇಳಿ ಖುಷಿಪಟ್ಟೆ. ಅದಾದ ಮೇಲೆ ಮತ್ತೆ ಇನ್ನೊಂದು ಮಿರಾಕಲ್ ಹೇಳಬೇಕು ಅಂತ ಅಂದರೆ, ಪ್ರದಕ್ಷಿಣೆ ನಮಸ್ಕಾರ ಎಲ್ಲ ಮಾಡಿಕೊಂಡು ಬಂದೆ. ಬೆಲ್ಲದ ಆರತಿನೆಲ್ಲ ಮಾಡೋರು ಮತ್ತು ತುಪ್ಪದ ದೀಪದ ಆರತಿನೆಲ್ಲ ಮಾಡೋರು ತುಂಬ ಜನ ಅಲ್ಲಿ ಬಂದು ಕೂತ್ಕೊಂಡು ರಾಯರ ಮುಂದೆ ಆರತಿನ ಮಾಡಿ ಹೋಗ್ತಿದ್ರು. ನಾನು ಕೂಡ ಒಂದು 5 ನಿಮಿಷ ಕೂತ್ಕೊಳ್ಳೋಣ ರಾಯರ ಮುಂದೆ ಅಂತ ಹೇಳಿ ಕೂತ್ಕೊಂಡ ತಕ್ಷಣ ನನಗೆ ಮನಸ್ಸಲ್ಲಿ ಅನ್ನಿಸ್ತು, ಎಲ್ಲರೂ ತುಪ್ಪದ ದೀಪದ ಆರತಿನ ಮಾಡ್ತಿದ್ದಾರೆ, ನಿಮ್ಮ ಮುಂದೆ ಬಂದು ತುಪ್ಪದ ದೀಪನ ಬೆಳಗಿಸ್ತಿದ್ದಾರೆ ನಿಮ್ಮ ಮುಂದೆನೇ ಕೂತ್ಕೊಂಡು, ಮತ್ತು ಬೆಲ್ಲದ ದೀಪದ ಆರತಿನ ಮಾಡ್ತಿದ್ದಾರೆ. ಸ್ವಾಮಿ ನಾನು ದೀಪನೂ ತರಲಿಲ್ಲ ತುಪ್ಪನೂ ತರಲಿಲ್ಲ ಅಂತ ಅಂದ್ಕೊಂಡು ನಾನು ರಾಯರನ್ನೇ ನೋಡ್ತಾ ಕೂತಿದ್ದೆ. ಆಮೇಲೆ 1-2 ರಾಯರ ಫೋಟೋನ ತೊಗೊಂಡ್ಬಿಡೋಣ, ಇಷ್ಟು ಮುಂದೆ ಕೂತಿದ್ದೀನಲ್ಲ ಅಂತ ಹೇಳಿ 1-2 ಫೋಟೋ ಕೂಡ ತೊಗೊಳ್ತಿದ್ದೆ. ಅದೇ ಸಮಯಕ್ಕೆ ಸರಿಯಾಗಿ ನನ್ನ ಬೆನ್ನ ಹಿಂದೆ ಒಬ್ಬರು ತಾತ ಬಂದುಬಿಟ್ಟು, ತಗೋಬಾ ಇದು ನಾವು ಸ್ವಲ್ಪ ದೀಪಕ್ಕೆ ಹಾಕ್ಬಿಡು ಅಂತ ಹೇಳಿ ತುಪ್ಪದ ಡಬ್ಬಿನ ಕೊಟ್ಟರು. ನಾನು ಎಲ್ಲೋ ಈ ತಾತ ಬಂದು ಹಚ್ಚೋದು ಬದಲು ಇದೇನು ನನ್ನ ಕೈಲಿ ಕೊಡ್ತಿದ್ದಾರಲ್ಲ, ಯಾವ ದೀಪಕ್ಕೆ ಅಂತ ಹಾಕೋದು, ಅವ್ರ ದೀಪ ಅಂತ ನನಗೆ ಹೆಂಗೆ ಗೊತ್ತಾಗುತ್ತೆ ಅಂತ ಅಂದ್ಕೊಂಡು ಸುಮ್ಮನೆ ಫೋಟೋ ತೆಗಿತಿದ್ದೆ. ತಗೋಬಾ ಒಂಚೂರು ದೀಪಕ್ಕೆ ಹಾಕ್ಬಿಡು ಅಂತ ತುಪ್ಪದ ಡಬ್ಬಿನ ಕೊಟ್ಟರು. ಆಮೇಲೆ ಯಾವ ದೀಪಕ್ಕೆ ಹಾಕಬೇಕು ತಾತ ಅಂತ ಕೇಳಿದೆ. ಅದಕ್ಕೆ ಅವ್ರು ಹೇಳಿದ್ರು, ಅಲ್ಲಿ ಉರಿತಿರೋ ಎಲ್ಲ ದೀಪಕ್ಕೂ ಹಾಕವ ಅಂತ ಅಂದರು. ಆಮೇಲೆ ಒಂದು 4-5 ದೀಪಗಳಷ್ಟೇ ಉರಿತಿದ್ದು, ಮತ್ತು ಒಂದು ಉರಿತಿದ್ರೆ ಇನ್ನೊಂದು ಆಫ್ ಆಗಿತ್ತು. ಸೊ ನಾನೇನು ಮಾಡಿದೆ, ಆಯಿತು ತಾತ ಇರಿ ಅಂತ ಹೇಳಿಬಿಟ್ಟು ಫೋಟೋ ತೆಗಿತಿದ್ದವಳು ಹಾಗೆ ನಿಲ್ಲಿಸಿ, ಕೊಡಿ ತಾತ ಅಂತ ಹೇಳಿ ತುಪ್ಪದ ಡಬ್ಬಿನ ತೊಗೊಂಡು ಉರಿತಿರುವಂತಹ ದೀಪಗಳಿಗೆ ತುಪ್ಪನ ಹಾಕಿದೆ. ಆಮೇಲೆ ತುಂಬ ಉಳಿತು. ತಾತ ಉಳಿದಿದೆ ಏನು ಮಾಡಲಿ ಅಂತ ಅಂದೆ. ಆಯಿತು ಕೊಡವ ಅಂತ ಹೇಳಿಬಿಟ್ಟು ತಗೊಂಡ್ರು. ನನಗೆ ಎಷ್ಟು ಖುಷಿ ಆಯಿತು ಅಂತ ಅಂದರೆ, ಆ ರೀತಿ ತಾತ ತುಪ್ಪದ ಡಬ್ಬಿನ ಕೊಟ್ಟು ಯಾರೋ ಹಚ್ಚೋಗಿರೋ ದೀಪಕ್ಕೆ ಹಾಕವ ಅಂತ ಹೇಳೋದಕ್ಕೂ ಮುಂಚೆ ಮನಸ್ಸಲ್ಲಿ ರಾಯರ ಮುಂದೆ ಕೂತಾಗ ಇಲ್ಲಿ ಎಷ್ಟೊಂದು ಜನ ಬಂದು ನಿಮಗೆ ತುಪ್ಪದ ದೀಪನ ಹಚ್ಚುತ್ತಿದ್ದಾರೆ, ಬೆಲ್ಲದ ಆರತಿನ ಮಾಡ್ತಿದ್ದಾರೆ, ನಾನು ತುಪ್ಪನೂ ತರಲಿಲ್ಲ ದೀಪನೂ ತರಲಿಲ್ಲ ಅಂತ ಅಂದ್ಕೊಂಡೆ ಅವ್ರ ಮುಂದೆ ಕೂತ್ಕೊಂಡು ರಾಯರನ್ನ ನೋಡ್ತಾ ಆಮೇಲೆ ಫೋಟೋ ತೊಗೋತಿದ್ದೆ. ಅಷ್ಟರಲ್ಲೇ ಕ್ಷಣಾರ್ಧದಲ್ಲೇ
ಒಬ್ಬರು ತಾತ ಬಂದುಬಿಟ್ಟು ಹಾಕವ ಅಂತ ಕೊಟ್ಟರು. ಅವರು ದೀಪ ತಂದಿರಲಿಲ್ವೋ ಅಥವಾ ದೀಪ ಹಚ್ಚಿ ತುಪ್ಪ ಉಳಿದಿತ್ತೋ ನನಗೊಂದು ತಿಳಿದು. ಒಟ್ಟಿನಲ್ಲಿ ತುಪ್ಪದ ಡಬ್ಬಿನ ಕೊಟ್ಟರು. ನಾನು ದೀಪಗಳಿಗೆ ಉರಿತಿರುವಂಥ ಒಂದು 4-5 ದೀಪಗಳಿಗೆ ಹಾಕಿದೆ. ಒಂದಷ್ಟೆಲ್ಲ ಆಫ್ ಆಗೋಗಿತ್ತು. ಆಮೇಲೆ ತಾತ ತುಪ್ಪ ಉಳಿತು ಅಂತ ಹೇಳಿ ಅವ್ರಿಗೆ ಕೊಟ್ಟಾಗ ಆ ಡಬ್ಬಿನ ತೊಗೊಂಡ್ರು. ಸಿಕ್ಕಾಬಟ್ಟೆ ಖುಷಿ ಆಯಿತು ನನಗೆ. ಎಷ್ಟು ಖುಷಿ ಆಯಿತು ಅಂತ ಅಂದರೆ ಅಷ್ಟಿಷ್ಟಲ್ಲ. ಅದಾದಮೇಲೆ ಸರಿ ಸ್ವಾಮಿ ಏನೋ ಒಂಥರ ಗೊತ್ತಿಲ್ಲ, ಅಲ್ಲಿಂದ ಬರೋಷ್ಟರೊಳಗಡೆ ಅದು ಎಷ್ಟು ಬಾರಿ ರಾಯರನ್ನ ನೋಡ್ಕೊಂಡು ಬರ್ತೀನೋ, ಹಿಂಗೆ ಹೋಗ್ತೀನಿ ಮತ್ತೆ ಬಂದು ಕೂತ್ಕೊಳ್ತೀನಿ. ಪ್ರದಕ್ಷಿಣೆ ನಮಸ್ಕಾರ ಮಾಡಿದ್ದಲ್ದೆ ಅಲ್ಲಿಗೋದ್ರೆ ನನಗೆ ಗೊತ್ತಿಲ್ಲ, ಸ್ವಾಮಿ ಇನ್ನೇನು ನಾನು ಹೋಗಿ ಬರ್ತೀನಿ ಅಂತ ಹೋಗ್ತೀನಿ, 1 ರೌಂಡ್ ಬರ್ತೀನಿ, ಮನಸ್ಸಿರಲ್ಲ, ಮತ್ತೆ ಕೂತ್ಕೋತೀನಿ. ಆಯಿತು ಸ್ವಾಮಿ ಟೈಮ್ ಆಯಿತು. 1-1/4 ಗಂಟೆ ಟೈಮ್ ರಾಯರ ಮುಂದೆನೇ ರಾಯರ ಮಠದಲ್ಲೇ ಇದ್ದೆ. ಆಮೇಲೆ ನನಗಿನ್ನೊಂದು ಆಸೆ ಇತ್ತು. ಏನಂತ ಅಂದರೆ ಅವ್ರು ಮುಂದೆನೇ ಹೋಗೋದಕ್ಕೆ ಗೇಟ್ ಕ್ಲೋಸ್ ಮಾಡಿಬಿಟ್ಟಿದ್ರು. ಮತ್ತು ಅಲ್ಲಿ ಅರ್ಚಕರನ್ನು ಕೇಳಿಕೊಂಡೆ, ಮುಂದೆ ಹೋಗ್ಬೋದಾ ಅಂತ ಅಂದ್ಬಿಟ್ಟು. ಅದಕ್ಕೆ ಅವರು ಹೇಳಿದ್ರು, ನಿಮ್ಮೊಬ್ರಿಗೆ ಬಿಟ್ಟರೆ ಎಲ್ಲರೂ ಬರ್ತಾರೆ, ಇಲ್ಲಿ ಎಷ್ಟೊಂದು ರಶ್ ಇದೆ ಮತ್ತು ಅವ್ರು ಮೂವ್ ಆಗೋದಿಲ್ಲ, ಆ ಕಾರಣಕ್ಕೆ ನಾವು ಇಲ್ಲಿ ಗೇಟ್ ಕ್ಲೋಸ್ ಮಾಡಿದ್ದೀವಿ ಅಂತ ಹೇಳಿದ್ರು. ಬೇಜಾರಾಯಿತು ಸ್ವಾಮಿ, ಮುಂದೆ ಬಂದು ನೋಡಬೇಕು ಅಂತ ಅಂದ್ಕೊಂಡಿದ್ದೆ, ಹಿಂಗಾಗೋಯ್ತಲ್ಲ ಅಂತ ಹೇಳಿ. ಮತ್ತು ಸ್ವಾಮಿ ಆಯಿತು, ಇನ್ನೊಂದು ಸಲ ಬಂದಾಗ ಮುಂದೆ ಬಂದು ನೋಡೋ ಅವಕಾಶನ ಮಾಡಿಕೊಡಿ, ಹೋಗಿ ಬರ್ತೀನಿ ಅಂತ ಹೇಳ್ತೀನಿ, ಮತ್ತೆ ಅವ್ರ ಸುತ್ತ ಪ್ರದಕ್ಷಿಣೆ ಬರ್ತೀನಿ, ಮತ್ತೆ ಕೂತ್ಕೋತೀನಿ. ಅದೇನೋ ಗೊತ್ತಿಲ್ಲ, ಅವ್ರನ್ನ ನೋಡ್ತಿದ್ರೆ ನನಗಂತೂ ಅಲ್ಲಿ ನಂಜನಗೂಡು ರಾಯರ ಮಠಕ್ಕೆ ಹೋಗಿ ಬರೋದಕ್ಕೆ ಮನಸ್ಸಾಗಲ್ಲ. ಮತ್ತು ಎಷ್ಟು ಬಾರಿ ನೋಡಿದ್ರೂ ತೃಪ್ತಿ ಅಂತ ಅನಿಸಲ್ಲ. ಮತ್ತೆ ನೋಡಬೇಕು ಅಂತ ಅನಿಸುತ್ತೆ. ಆಮೇಲೆ ಹೊರಗಡೆ ಬಂದುಬಿಟ್ಟಿರ್ತೀನಿ, ಮತ್ತೆ ಓಡೋಗ್ತೀನಿ ಒಳಗಡೆ. ಅಯ್ಯೋ ನಾನು ಅನ್ಕೋತೀನಿ, ನನ್ನನ್ನು ಅಬ್ಸರ್ವ್ ಮಾಡಿದವ್ರು ಏನು ಅನ್ಕೋಬಾರ್ದು ಅಂತಾದರೆ ಅದು ಯಾವುದನ್ನು ಕೂಡ ನಾನು ಗಮನಕ್ಕೆ ಇಟ್ಕೊಳ್ಳಲ್ಲ. ನನಗೆ ಎಷ್ಟು ಬಾರಿ ಸಾಕು ಅಂತ ಅನ್ಸೋವರೆಗೂ ರಾಯರನ್ನ ನೋಡಬೇಕು ಅನಿಸುತ್ತೋ ಅಷ್ಟು ಬಾರಿ ನೋಡಿ ಹೊರಗಡೆ ಬರ್ತೀನಿ. ಆಮೇಲೆ ಬಂದು ಹೊರಗಡೆ ನಂಜುಂಡೇಶ್ವರ ಸ್ವಾಮಿಗೆ ನೋಡೋಣ ಅಂತ ಹೇಳಿಬಿಟ್ಟು ಅಲ್ಲಿಗೆ ಹೋದೆ. ಅಲ್ಲೂ ಕೂಡ ಜಾಸ್ತಿ ಜನ ಇರಲಿಲ್ಲ. ಮತ್ತು ನಂಜುಂಡೇಶ್ವರ ಸ್ವಾಮಿ ದರ್ಶನ ಕೂಡ ತುಂಬ ಚೆನ್ನಾಗಾಯಿತು. ಅದಾದಮೇಲೆ ಹೊರಗಡೆ ಬಂದು ಇದೇ ಮೊದಲನೇ ಬಾರಿ ನಾನು ಧೂಪನ ಹಾಕಿದ್ದು ದೇವಸ್ಥಾನಕ್ಕೆ ಹೋಗಿ. ಎಲ್ಲರೂ ಸ್ಟಾರ್ಟಿಂಗೇ ಹಾಕ್ತಾರೆ, ನಾನೊಂಥರ ಉಲ್ಟಾ. ಹೊರಗಡೆ ಬಂದ ಮೇಲೆ ಇವ್ರನ್ನ ನೋಡಿ ನಾನು ಕೂಡ ಧೂಪ ಹಾಕೋಣ ಎಷ್ಟೋ ಬಾರಿ ಅಂದ್ಕೊಳ್ತಿದ್ದೆ, ಇವತ್ತಾದರೂ ಹಾಕೋಣ ಅಂತ ಹೇಳಿ ಧೂಪನ ಹಾಕಿದೆ. ಅದಾದಮೇಲೆ ಭಗವಂತನಿಗೆ ಮತ್ತು ರಾಘವೇಂದ್ರ ಸ್ವಾಮಿಯವ್ರಿಗೆ ಹೇಳಿಬಿಟ್ಟು ಬಸ್ ಹತ್ಕೊಂಡು ವಾಪಸ್ ನಮ್ಮ ಮನೆಗೆ ಬಂದೆ. ಮಂತ್ರಾಕ್ಷತೆ 2 ಬಾರಿ ಸಿಕ್ತು. ನೀವೆಲ್ಲರೂ ನಂಜನಗೂಡು ರಾಯರ ದರ್ಶನನ ಮಾಡಿ, ಎಲ್ಲರಿಗೂ ರಾಯರು ಒಳ್ಳೇದು ಮಾಡಲಿ. ನನ್ನ ಫೋನಲ್ಲಿ ಫೋಟೋ ಅಷ್ಟು ಕ್ಲಾರಿಟಿ ಬರಲ್ಲ, ಆದರೂ 1-2-3 ಫೋಟೋಗಳನ್ನ ತೊಗೊಂಡೆ. ನನಗಾದಂಥ ಇವತ್ತು ಅನುಭವದ ಬಗ್ಗೆ ಮಾತೇ ಆಡೋ ಹಾಗಿಲ್ಲ, ಹೇಳ್ತಾರಲ್ಲ ಉಸಿರೇ ಎತ್ತ ಹಾಗಿಲ್ಲ ಅಂತ. ಆ ರೀತಿ ಕ್ಷಣಾರ್ಧದಲ್ಲೇ ಜಸ್ಟ್ ಅಂದ್ಕೊಂಡೆ, ನಾನು ತುಪ್ಪ ಮತ್ತು ದೀಪ ಏನೂ ತಂದಿಲ್ಲ, ಇಲ್ಲೆಲ್ಲರೂ ಎಷ್ಟೊಂದು ಜನ ಹಚ್ಚುತ್ತಿದ್ದಾರೆ ಅಂತ. ಅಷ್ಟರಲ್ಲೇ ನನಗೆ ಒಬ್ಬರು ತಾತ ಅವರು ಬಂದ್ಬಿಟ್ಟು ತುಪ್ಪನ ಕೊಟ್ಟರು. ಈಗಲೂ ಅನಿಸುತ್ತೆ, ತಾತ ಮನೆಯಿಂದ ಬರೀ ತುಪ್ಪ ಮಾತ್ರ ತಂದಿದ್ರ, ಯಾಕೆ ದೀಪ ತರಲಿಲ್ವಾ ಅಂತ. ಏನೋ ಗೊತ್ತಿಲ್ಲ, ಅವ್ರ ಹತ್ರ ಇಸ್ಕೊಂಡೆ. ದೀಪಕ್ಕೆ ತುಪ್ಪನ ಹಾಕ್ತೆ ಮತ್ತು ಅವ್ರಿಗೆ ಡಬ್ಬಿನ ಇನ್ನೂ ಉಳಿದಿದೆ ಅಂತ ಹೇಳಿ ಕೊಟ್ಟು ಬಂದೆ. ಶ್ರೀ ಕೃಷ್ಣಾರ್ಪಣಮಸ್ತು, ಶ್ರೀ ಕೃಷ್ಣಾರ್ಪಣಮಸ್ತು, ಶ್ರೀ ಕೃಷ್ಣಾರ್ಪಣಮಸ್ತು.